ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಮಸ್ಕಾರ. ಕನ್ನಡ ಫಿಲಮಲ್ಲಿ ಸಾಕಷ್ಟು ಫಿಲಮು ಸಿಕ್ಕಾಪಟ್ಟೆ ಹಾರ್ಟಿಗೆ ಟಚ್ ಆಗುತ್ತೆ. ಇದೊಂದು ಫಿಲಮು ನನಗೆ ತುಂಬ ಇಷ್ಟವಾದ ಫಿಲಮು. ವಿಹಾನ್ ಗೌಡ ಅವರು, ಮಯೂರಿ ಮತ್ತು ಅಂಕಿತಾ ಅವರು ನಡೆಸಿರುವಂತಹ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಅಂತಂದು ಫಿಲಮಕ್ಕೆ ಪ್ರೊಡ್ಯೂಸರ್ ಆದವರು ನಮ್ಮ ರಕ್ಷಿತ್ ಶೆಟ್ಟಿ ಅವರು. ಈ ಫಿಲಮು OTT ರಿಲೀಸ್ ಆಯಿತು. ಥಿಯೇಟ್ರ್ ರಿಲೀಸ್ ಆದಾಗ ನನಗೆ ಸ್ವಲ್ಪ ಬೇರೆ ಕಡೆ ವರ್ಕ್ ಇತ್ತು, ನೋಡೋಕೆ ಆಗಲಿಲ್ಲ. OTT ಕನ್ನಡದಲ್ಲಿ ರಿಲೀಸ್ ಆಯಿತು. ಕನ್ನಡ ಫಿಲಮು ಸಖತ್ತಾಗಿದೆ ಗುರು. ಯಾಕಪ್ಪ ಅಂದರೆ ಈ ಕಾಲದಲ್ಲಿ ಇಂಥ ಫಿಲಮ್ ಬಂದಿರೋದು ಅಪರೂಪನೇ ಅಂತ ಹೇಳ್ಬೋದು. ಯಾವ್ಯಾವ ಚಲನಚಿತ್ರ ಫಿಲಮು, ತಾರಕ್ ಫಿಲ್ಮು, ಮುಂಗಾರು ಮಳೆ ಫಿಲ್ಮು, ಈ ಫಿಲಮ್ಗಳಲ್ಲಿ ಲವ್ ಫೇಲ್ಯೂರ್ ಅಂತ ನಾವು ಗೊತ್ತು. ಹೌದಾ? ಯಾಕಪ್ಪ ಅಂದರೆ ಅದೇ ಥರ ಫಿಲಮಲ್ಲಿ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಕೆಟಗರಿ ಲಿಸ್ಟಲ್ಲಿ ಸೇರ್ಪಡೆ ಆಗುತ್ತೆ. ಯಾಕಪ್ಪ ಅಂದರೆ ಫಿಲಮಲ್ಲಿ ಒಂದನೇ ಶೋರ್ ಬಂದುಬಿಟ್ಟು ಎಲ್ಲೋ ಇರುವಂಥ ಕನ್ನಡ ಗೊತ್ತಿರಲಾದಂಥ ಹೀರೋಯಿನ್ನು ಕನ್ನಡ ಕಲಿಯೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವರಿಗೆ ಹೀರೋ ನೋಡ್ತಾರೆ. ಹೀರೋ ನೋಡಿದ ತಕ್ಷಣ ಹೀರೋನಿ ಇಷ್ಟಪಡ್ತಾರೆ. ಅವ್ರ ಹಿಂದೆ ಟ್ರೈ ಮಾಡ್ತಾರೆ. ಅವರು ಇದು ಆಗಲ್ಲ. ಆದರೆ ಅವರು ಕನ್ನಡ ಕಲಿತಾದ್ಮೇಲೆ ಅವರಿಗೆ ಸ್ವಲ್ಪ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಚಲನಚಿತ್ರದಲ್ಲಿ ಸ್ವಲ್ಪ ಟ್ವಿಸ್ಟ್, ಇಂಟರ್ವೆಲ್ ಸೀನ್ ಮಾತ್ರ ತುಂಬ ಹಾರ್ಟ್ ಟಚ್ ಆಗುತ್ತೆ ಗುರು. ಎಂಥ ಫಿಲಮ್ ಅಂದರೆ ಇದು ಸಖತ್ತಾಗಿದೆ. ದಯವಿಟ್ಟು ಯಾರ್ಯಾರು ಲವ್ ಫೇಲ್ಯೂರ್ ಇದಿರಲ್ಲ, ದಯವಿಟ್ಟು ಇಂಥ ಫಿಲಮ್ ನೋಡಿ. ಯಾಕಪ್ಪ ಅಂದರೆ ಕನ್ನಡ ಫಿಲಮಲ್ಲಿ ಇಂಥ ಫಿಲಮ್ ಬರ್ತಾ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ತುಂಬ ಇಮೋಷನ್ ಆಗುತ್ತೆ ಇಂಥ ಫಿಲಮು. ಮುಂಗಾರು ಮಳೆ ಫಿಲಮು, ಚಲನಚಿತ್ರ ಫಿಲಮು, ಈ ಕ್ಯಾಟಗರಿಯಲ್ಲಿ ಬರುವಂಥ ಫಿಲಮ್ಗಳಲ್ಲಿ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಫಿಲಮ್ ರೀಚ್ ಆಗುತ್ತೆ. ಯಾಕಂದರೆ ಅಷ್ಟು ಮುದ್ದಾಗಿ ಮಾಡಿದ್ದಾರೆ. ವಿಹಾನ್ ಗೌಡ ಮತ್ತು ಅಂಕಿತಾ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲೇ ಇದೆ. ಅಂಕಿತಾ ಅವ್ರ ಆ್ಯಕ್ಟಿಂಗು ಈ ಥರನೂ ಮಾಡ್ತಾರೆ ಅನ್ನೋದಕ್ಕೆ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಫಿಲಮ್ ನೋಡಿನೇ ನಂಗೆ ಗೊತ್ತಾಗಿದ್ದು. ಸಾಕಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂಕಿತಾ ಅವರು. ಆದರೆ ಮಯೂರಿಯವರು ಹೊಸಬ್ರು. ಅಂಕಿತಾ ಅವ್ರ ಬಗ್ಗೆ ಗೊತ್ತು. ಯಾಕಪ್ಪ ಅಂದರೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಹಾನ್ ಗೌಡ ಅವರ ಮೊದಲನೇ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇವರ ಆ್ಯಕ್ಟಿಂಗ್ ಬೇರೆ ಲೆವೆಲ್ ಇದೆ. ಮತ್ತು ಅಂಕಿತಾ ಅವ್ರ ಆ್ಯಕ್ಟಿಂಗ್ ಮಾತ್ರ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಈ ಥರನೂ ಆ್ಯಕ್ಟಿಂಗ್ ಮಾಡ್ತಾರೆ ಕನ್ನಡದ ಆ್ಯಕ್ಟರ್ ಅಂತ ಇವ್ರು ನೋಡಿ ನನಗೆ ಗೊತ್ತಾಗಿದ್ದು. ಇವ್ರಿಗೆ ಮಾತ್ರ ಫ್ಯೂಚರ್ ತುಂಬ ಅದ್ಭುತವಾಗಿದೆ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಈ ಫಿಲಮಲ್ಲಿ ಕ್ಲೈಮ್ಯಾಕ್ಸಿಗೆ ಒಂದು ಸೀನ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಫುಟ್ಬಾಲ್ ಸೀನು, ಅದು ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಗುರು. ತುಂಬ ಅದ್ಭುತವಾಗಿದೆ ಮೂವಿ. ದಯವಿಟ್ಟು ಯಾರು ಈ ಮೂವಿನ ಮಿಸ್ ಮಾಡ್ಕೋಬೇಡಿ. ಇಬ್ಬನಿ ತಬ್ಬಿದ ಎಲೆಯಲ್ಲಿ ಫಿಲ್ಮು ಕನ್ನಡದಲ್ಲಿದೆ. OTT ರಿಲೀಸ್ ಆಗಿದ್ದೆ. ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಮತ್ತು ಯಾವ ಚಲನಚಿತ್ರದ ಬಗ್ಗೆ ರಿವ್ಯೂ ಮಾಡಬೇಕೋ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.